ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರದಲ್ಲಿ ಈಗ ಎರಡನೇ ಬಾರಿಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಭೇಟಿಗೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಈಗ ಜಾಮೀನು ಅರ್ಜಿ ಬಗ್ಗೆ ದರ್ಶನ್ ಜೊತೆ ವಿಜಯಲಕ್ಷ್ಮಿ ಚರ್ಚೆ ಮಾಡ್ತಿದ್ದಾರೆ. ಜಾಮೀನು ಅರ್ಜಿಗೆ ದರ್ಶನ್ ಸಹಿ ಹಾಕುವಂತಹ ಸಾಧ್ಯತೆಗಳಿದೆ. ಸಹಜವಾಗಿ ವಿಸಿಟರ್ ರೂಮ್ನಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಮಾತುಕತೆ ಆಗ್ತಾ ಇದೆ. ಅರ್ಧ ಗಂಟೆಗಳ ಕಾಲ ಅವಕಾಶವನ್ನ ನೀಡಲಾಗಿದೆ ರೂಲ್ಸ್ ಪ್ರಕಾರ. ಒಂದು ಕಡೆ ಕುಟುಂಬಸ್ಥರಿಗೆ ಮಾತ್ರ ಅವಕಾಶ, ಅದು ಕೂಡ ಇಂತಿಷ್ಟು ಟೈಮ್ನಲ್ಲಿ ವಿಸಿಟ್ ಮಾಡಬೇಕು, ಭೇಟಿ ಆಗಬೇಕು ಅನ್ನುವಂಥ 4:30ಯಿಂದ 5:30ವರೆಗೆ ಅದರಲ್ಲಿ ಅರ್ಧ ಗಂಟೆ ಅವಕಾಶವನ್ನು ನೀಡಲಾಗಿದೆ. ಚರ್ಚೆ ನಡೀತಾ ಇದೆ ಈಗ ಆರೋಪಿ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಮಧ್ಯದಲ್ಲಿ. ಇವತ್ತಿನ ಭೇಟಿಯ ಹೈಲೈಟ್ಸ್ ಅಂದ್ರೆ ಜಾಮೀನು ಅರ್ಜಿಯ ಭವಿಷ್ಯ. ಆರೋಪಿ ದರ್ಶನ್ನ ಜಾಮೀನು ಅರ್ಜಿಗೆ ಸಹಿ ಹಾಕುವಂತಹ ಎಲ್ಲ ಸಾಧ್ಯತೆಗಳಿದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ವಿಜಯಲಕ್ಷ್ಮಿ ಜೊತೆಗೆ ಅವರ ಸಹೋದರ ಬಂದಿರೋದನ್ನ ನೋಡ್ತಾ ಇದ್ವಿ. ಲಾಯರ್ಸ್ ಯಾರು ಬಂದಿಲ್ವಾ? ಜೊತೆಗೆ ಆ ಪೇಪರ್ಸ್ ಬಗ್ಗೆ ಬಹಳ ಕುತೂಹಲ ಇದೆ. ಜೊತೆಗೆ ಸಾಧ್ಯತೆಗಳಿರುವಂತದ್ದು ಅದು ಬೇಲ್ ಅಪ್ಲಿಕೇಶನ್ ಅನ್ನುವಂಥದ್ದು. ಹೌದು ಅರುಣ್, ಬಹುತೇಕ ಅದು ಬೇಲ್ ಅಪ್ಲಿಕೇಶನ್ ಅರ್ಜಿ ಅನ್ನೋಂತ ಮಾತೇ ಇದೀಗ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ತಕ್ಕಂಥ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರ ಭೇಟಿ ಸಾಕಷ್ಟು ಕುತೂಹಲ ಮೂಡಿತು. ಆದ್ರೆ ಅವರು ನೇರವಾಗಿ ಕಾರಿನಿಂದ ಇಳಿಬೇಕಾದ್ರೆ ಆ ಪೇಪರ್ನ ಕೈಯಲ್ಲೇ ಹಿಡ್ಕೊಂಡು ಬಂದ್ರು. ಅಂದ್ರೆ ಅದು ಒಂದು ಸಂದೇಶವನ್ನು ಕೊಡೋದಿತ್ತು. ಅಂದ್ರೆ ಇದು ಜಾಮೀನ ಅರ್ಜಿ ಅನ್ನೋಂತ ಒಂದು ಸಂದೇಶ ಕೊಡೋದಕ್ಕಾಗಿ ಅವ್ರು ಅದನ್ನ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಾರಾ ಅನ್ನೋಂತ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ಅದೇ ಬೇರೆ ಏನೋ ದಾಖಲೆ ಪತ್ರ ಆಗಿದ್ರೆ ಅವರು ಬ್ಯಾಗ್ ಅಲ್ಲಿ ಇಟ್ಕೊಂಡು ಬರೋದಾಯ್ತು, ಜೈಲಿನ ಒಳಗಡೆ ಹೋದ ಮೇಲೆ ಅದನ್ನ ತೆಗೆದು ಕೈಯಲ್ಲಿ ಹಿಡ್ಕೋಬೋದಿತ್ತು. ಆದ್ರೆ ಕಾರ್ನಿಂದ ಇಳಿಯಬೇಕಾದ್ರೆ ಅದನ್ನ ಕೈಯಲ್ಲಿ ಹಿಡ್ಕೊಂಡು ಒಂದ್ ರೀತಿ ಎಲ್ಲರಿಗೂ ತೋರಿಸುವ ರೀತಿಯಲ್ಲೇ ತೆಗೆದುಕೊಂಡು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಜಾಮೀನು ಅರ್ಜಿ ಆಗಿದೆ. ಇದೀಗ ಯಾವುದೇ ಒಂದು ಕೈದಿಯ ಜಾಮೀನು ಅರ್ಜಿಗೆ ಆ ಕೈದಿಯ ಸಹಿ ಬೇಕು ಅನ್ನೋಂತ ಮಾತಿದೆ. ಹೀಗಾಗಿ ದರ್ಶನ್ ಅವರ ಸಹಿಯನ್ನ ತೆಗೆದುಕೊಳ್ಳೋದಕ್ಕಾಗಿಯೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಸಹೋದರ ಅವರ ಸಹೋದರೊಬ್ರು ಕೂಡ ಬಂದಿದ್ದಾರೆ, ಇಬ್ರು ಕೂಡ ಬಂದಿದ್ದಾರೆ. ಸುದೀರ್ಘ ಅರ್ಧ ಗಂಟೆಗಳ ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆಯಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿದ್ರೆ ಯಾವ ಕ್ಲಾಸ್ ಅಲ್ಲಿ ಹಾಕ್ಬೋದು, ಅಂದ್ರೆ ಒಮ್ಮೆ ಬೇರೆ ಹಾಕಿದ್ರೆ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗಬಾರ್ದು, ಆ ನಿಟ್ಟಿನಲ್ಲಿ ಕರೆಕ್ಟ್ ಆದಂತ ಪಾಯಿಂಟ್ ಅನ್ನು ಹಾಕಬೇಕು ಅನ್ನೋಂತ ಒಂದ್ ನಿಟ್ಟಿನಲ್ಲಿ ಒಂದಷ್ಟು ಕುಟುಂಬದ ಜೊತೆ ಅಷ್ಟೇ ಅಲ್ಲದೆ ಸಾಕಷ್ಟು ಹಿರಿಯ ವಕೀಲರ ಜೊತೆ ಕೂಡ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬೇಲ್ಗೆ ಹಾಕುವ ಮುನ್ನ ಪರಾಮರ್ಶೆ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗದೆ ರೀತಿಯಲ್ಲಿ ನೀಟಾಗಿ ಹಾಕಬೇಕು ಅನ್ನೋಂತ ಒಂದು ವಿಚಾರದಲ್ಲಿ ಸದ್ಯ ದರ್ಶನ್ ಅವ್ರ ಜೊತೆ ಇದೇ ಪ್ರಮುಖ ವಿಚಾರವನ್ನಾಗಿ ಚರ್ಚೆಯನ್ನು ಕೂಡ ಮಾಡ್ತಾ ಇದೆ ಅನ್ನೋಂತ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಅರುಣ್, ದರ್ಶನ್ ಅವರ ಪತ್ನಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೊರಗಡೆ ಬರ್ತಾರೆ. 4:30ರಿಂದ 5 ಗಂಟೆಗಳ ಕಾಲ, ಅಂದ್ರೆ ಅರ್ಧ ಗಂಟೆ ಕಾಲ ಅವರಿಗೆ ಅವಕಾಶ ನೀಡಲಾಗಿತ್ತು. ಸಾಮಾನ್ಯವಾಗಿ 4:30ರಿಂದ 5:30ವರೆಗೂ ಸಂದರ್ಶಕರಿಗೆ ಅಂದ್ರೆ ಕೈದಿಯ ಸಂಬಂಧಿಕರಿಗೆ ಭೇಟಿ ಆಗಲಿಕ್ಕೆ ಒಂದು ಅವಕಾಶ ಇರ್ತದೆ. ಇದೀಗ ದರ್ಶನ್ ಅವ್ರು ಬಂದಾಗ ಒಂದಷ್ಟು ಇತರೆ ಕೈದಿಗಳಿಗೆ ಅವ್ರ ಸಂಬಂಧಿಕರಿಗೆ ತೊಂದರೆ ಆಗ್ಬೋದು ಅನ್ನೋಂತ ಒಂದ್ ನಿಟ್ಟಿನಲ್ಲಿ ಕೇವಲ ಅರ್ಧ ಗಂಟೆಗಳ ಕಾಲ ದರ್ಶನ್ ಅವರ ಕುಟುಂಬಕ್ಕಾಗಿಯೇ ಏನು ಸಂದರ್ಶಕರ ಕೊಠಡಿಯನ್ನು ನೀಡಲಾಗಿದೆ. ದರ್ಶನ್ ತೂಗುದೀಪ್ ಅವರ ಸಹೋದರ ಮತ್ತು ಪತ್ನಿ ವಿಜಯಲಕ್ಷ್ಮಿ ಒಂದಿಬ್ರು ಪೊಲೀಸರು ಕೂಡ ಜೊತೆಗಿದ್ದಾರೆ. ಒಂದಷ್ಟು ಅವರ ಮಾತುಕತೆ ಕೂಡ ಆಡ್ತಾ ಇದ್ದಾರೆ. ಎಲ್ಲವೂ ಕೂಡ ಬೇಲಿಗೆ ಸಂಬಂಧಪಟ್ಟಂತ ಮಾತುಕತೆ ಅನ್ನೋಂತ ಮಾಹಿತಿ ಇದೀಗ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಅರುಣ್, ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಸೇರಿದಂಗೆ ಒಂದಿಷ್ಟು ಜನ ಆರೋಪಿಗಳು ಬೇಲ್ಗೆ ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ರು, ಅದು ರಿಜೆಕ್ಟ್ ಕೂಡ ಆಯಿತು. ಈಗ ದರ್ಶನ್ ಕಾಯ್ತಾ ಇದ್ರು ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ, ಆ ನಂತರದಲ್ಲಿ ಬೇಲ್ ನೋಡೋಣ ಅನ್ನುವಂಥ ರೀತಿಯಲ್ಲಿ ಅದಾಗಿದೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಈಗ ಬೇಲ್ ಬೇಕು ಅಂದ್ರೆ ಜೆನ್ಯೂನ್ ರೀಸನ್ಗಳನ್ನು ಕೊಡಬೇಕಾಗತ್ತೆ. ಯಾವ ಅಂಶಗಳನ್ನು ಉಲ್ಲೇಖ ಮಾಡಬಹುದು ಅಂತ ಅನ್ಸುತ್ತೆ? ಹೌದು ಅರುಣ್, ಈಗಾಗಲೇ ಏನಂತೆ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನ ಪವಿತ್ರ ಗೌಡ ಸೇರಿದಂತೆ ಹಲವರು ಏನು ಜಾಮೀನು ಅರ್ಜಿ ಹಾಕಿದ್ರು, ಅದು ರಿಜೆಕ್ಟ್ ಆಗಿತ್ತು. ಸಾಮಾನ್ಯವಾಗಿ ಕೋರ್ಟಿನ ವ್ಯವಹಾರಗಳಲ್ಲಿ ಅಂದ್ರೆ ಈ ರೀತಿಯ ಆರೋಪಗಳಲ್ಲಿ ಮೊದಲು ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಕ್ಕಿಂತ ಮುಂಚೆ ಯಾರಿಗೂ ಕೂಡ ಜಾಮೀನನ್ನು ನೀಡಲಾಗುವುದಿಲ್ಲ. ಹೀಗಾಗಿ ದರ್ಶನ್ ಅವರ ವಕೀಲರು ಸೂಚನೆ ಮೇರೆಗೆ ದರ್ಶನ್ ಈವರೆಗೂ ಕೂಡ ಜಾಮೀನಿಗೆ ಅರ್ಜಿಯನ್ನು ಹಾಕಿರಲಿಲ್ಲ. ಇದೀಗ ನಿನ್ನೆ ಅಷ್ಟೇ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ತಕ್ಕಂಥ ಬೆನ್ನಲ್ಲೇ 2 ಪ್ರಮುಖವಾದ ಕ್ಲಾಸ್ ಅನ್ನ ಹಾಕ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಮೊದಲನೇದೇನಂತಂದ್ರೆ ದರ್ಶನ್ ಅವರ ಆರೋಪಿ ದರ್ಶನ್ ಅನ್ನ ಭೇಟಿ ಮಾಡಿ ಈಗ ವಿಜಯಲಕ್ಷ್ಮಿ ವಾಪಸ್ ತೆರಳುತ್ತಾ ಇದ್ದಾರೆ. ಭೇಟಿ ಆಗಿದೆ, ಈಗ ಮಾತುಕತೆ ಆಗಿದೆ. ದರ್ಶನ್ ಅನ್ನ ಭೇಟಿ ಆಗೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ರು. ಅವರ ಭೇಟಿ ಈಗ ಆಗಿದೆ. ಈಗ ದರ್ಶನ್ ವಾಪಸ್ ಹೋಗ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ವಿ. ಬ್ಯಾಗ್ ಸಮೇತವಾಗಿ ತಮ್ಮ ಸೆಲ್ ಕಡೆ ಹೋಗ್ತಾ ಇದ್ದಾರೆ. ಆ ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯ ಇದು. ಸೆಲ್ ಒಳಗೆ ಹೋದ್ರು ದರ್ಶನ್. ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯಗಳನ್ನು ನೋಡಿದ್ವಿ.
ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗೋದಕ್ಕೆ ಏನ್ ಬಂದಿದ್ರು ಆ ಎಲ್ಲ ಚರ್ಚೆಗಳಾಗಿದೆ. ಈಗಾಗಲೇ ವಿಸಿಟರ್ ರೂಮ್ಸ್ ನಲ್ಲಿ ಅರ್ಧ ಗಂಟೆ ಟೈಮ್ ಇತ್ತು, ಅರ್ಧ ಗಂಟೆ ಚರ್ಚೆ ಮಾಡಿ ಈಗ ದರ್ಶನ್ ಬ್ಯಾಗ್ ಸಮೇತವಾಗಿ ತಮ್ಮ ಬ್ಯಾಗ್ ಅನ್ನ ತಾವೇ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೆ. ವಿಸಿಟರ್ಸ್ ರೂಮ್ ನಿಂದ ಪತ್ನಿ ಜೊತೆಗೆ ಚರ್ಚೆಯ ನಂತರದಲ್ಲಿ ಈಗ ದರ್ಶನ್ ಸೆಲ್ ಕಡೆ ಹೋಗ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೆ. ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಟೈಟ್ ಸೆಕ್ಯೂರಿಟಿಯಲ್ಲಿ ಕರೆದುಕೊಂಡು ಬಂದ್ರು. ಅದೇ ರೀತಿಯಲ್ಲಿ ಸೆಲ್ಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದು. ಅರ್ಧ ಗಂಟೆ ಮಾತ್ರ ಅವಕಾಶ ನೀಡಲಾಗಿದೆ ಭೇಟಿಗಾಗಿ. ಎರಡನೇ ಬಾರಿಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಮೇಲೆ ಎರಡನೇ ಬಾರಿಗೆ ವಿಜಯಲಕ್ಷ್ಮಿ ಅವರು ಗಂಡನನ್ನ ಭೇಟಿ ಮಾಡೋದಕ್ಕೆ ಬಂದಿದ್ರು. ವಿಸಿಟರ್ಸ್ ರೂಮ್ ನಿಂದ ಈಗ ದರ್ಶನ್ ಹೋಗಿರುವಂತಹ ದೃಶ್ಯ ಇದು. ಸೆಲ್ಗೆ ಈಗಾಗಲೇ ತೆರಳಿದ್ದಾರೆ. ಅರ್ಧ ಗಂಟೆ ಮಾತುಕತೆ ನಡೆಸಿದ್ರು. ಪ್ರಮುಖವಾಗಿ ಜಾಮೀನು ಅರ್ಜಿ ವಿಚಾರ, ಒಂದಿಷ್ಟು ಪೇಪರ್ಸ್ ಗಳನ್ನ ತೆಗೆದುಕೊಂಡು ಬಂದಿದ್ರು ವಿಜಯಲಕ್ಷ್ಮಿ. ದರ್ಶನ್ ಬಹುತೇಕವಾಗಿ ಆ ಅರ್ಜಿಗೆ ಸಹಿ ಹಾಕಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಹಜವಾಗಿ ಸಹಿ ಹಾಕಿರ್ತಾರೆ, ಯಾಕಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಗಾಗಿ ಕಾಯ್ತಾ ಇದ್ರು ಒಂದು ಕಡೆ. ಆ ಎಲ್ಲ ಮಾತುಕತೆ ಚರ್ಚೆಯ ನಂತರದಲ್ಲಿ ಈಗ ದರ್ಶನ್ ಸೆಲ್ ಒಳಗೆ ಹೋಗಿರುವಂತಹ ದೃಶ್ಯಗಳಿದು. ರೂಲ್ಸ್ ಪ್ರಕಾರವಾಗಿ ಅರ್ಧ ಗಂಟೆ ಟೈಮ್ ನೀಡಲಾಗಿತ್ತು ಚರ್ಚೆ ಮಾಡೋದಕ್ಕಾಗಿ, ಭೇಟಿ ಮಾಡೋದಕ್ಕಾಗಿ. ಆ ಸಮಯ ಈಗ ಮುಗಿದ ನಂತರದಲ್ಲಿ ದರ್ಶನ್ ವಾಪಸ್ ಸೆಲ್ ಹೋಗಿದ್ದಾರೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ ವಿಜಯಲಕ್ಷ್ಮಿಯ ಮಾತುಕತೆ ಮುಕ್ತಾಯವಾಗಿದೆ, ಅಂದ್ರೆ ಭೇಟಿ ಮುಕ್ತಾಯವಾಗಿದೆ. ಎರಡನೇ ಬಾರಿಗೆ ದರ್ಶನ್ ಅನ್ನ ಭೇಟಿ ಮಾಡೋದಕ್ಕೆ ಅವರ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ರು. ಅರ್ಧ ಗಂಟೆ ಟೈಮ್ ಇತ್ತು. ಆ ಸಮಯದ ಮುಕ್ತಾಯದ ನಂತರದಲ್ಲಿ ಈಗ ದರ್ಶನ್ ವಾಪಸ್ ಹೋಗಿದ್ದಾರೆ ಸೆಲ್ಗೆ. ಅರ್ಧ ತಾಸು ಅವಕಾಶವನ್ನ ನೀಡಲಾಗಿತ್ತು ರೂಲ್ಸ್ ಪ್ರಕಾರವಾಗಿ. ಬಟ್ಟೆ ಸೇರಿದಂತೆ ಇತರೆ ವಸ್ತುಗಳನ್ನ ವಿಜಯಲಕ್ಷ್ಮಿ ತೆಗೆದುಕೊಂಡು ಬಂದಿದ್ರು, ಕೊಟ್ರು. ಆ ಬ್ಯಾಗ್ ಸಮೇತವಾಗಿ ದರ್ಶನ್ ಸೆಲ್ಗೆ ಹೋದ್ರು. ಆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ನಿಮ್ಮ ಎಡಭಾಗದಲ್ಲಿ ಕಾಣಿಸ್ತಾ ಇರುವಂತಹ ಈ ದೃಶ್ಯ ಬ್ಯಾಗ್ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಏನಿದೆ, ಇದು ಮಾತುಕತೆಯ ನಂತರದಲ್ಲಿ, ಅಂದ್ರೆ ಅವರ ಪತ್ನಿಯ ಭೇಟಿಯ ನಂತರದಲ್ಲಿ ಆ ಬ್ಯಾಗ್ ಅನ್ನು ತೆಗೆದುಕೊಂಡು ಬಂದಿದ್ರು. ಬಟ್ಟೆ ಅಥವಾ ಒಂದಿಷ್ಟು ವಸ್ತುಗಳು, ತಿನಿಸು ತಿಂಡಿ, ಆ ವಸ್ತುಗಳನ್ನ ಬ್ಯಾಗ್ ನಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂತಹ ದರ್ಶನ್ ಸೆಲ್ ಒಳಗೆ ಹೋಗಿರುವಂತಹ ದೃಶ್ಯ. ಮತ್ತೊಂದು ಭಾಗದಲ್ಲಿ ಆರಂಭದಲ್ಲಿ ಜೈಲಿಗೆ ಎಂಟ್ರಿ ಆದಂತಹ ವಿಜಯಲಕ್ಷ್ಮಿ ಅವರ ದೃಶ್ಯ ಇದು. ಅವರ ಕೈಯಲ್ಲಿರುವಂತಹ ಪೇಪರ್ಸ್ ಏನಿದೆ ಅದು ಬೇಲ್ ಅಪ್ಲಿಕೇಶನ್ ಅನ್ನುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ, ಇರುತ್ತೆ. ಈ ಬೇಲ್ಗೆ ಈಗ ಸಹಿ ಹಾಕಿರುವಂತಹ ಸಾಧ್ಯತೆಗಳಿರುತ್ತೆ ದರ್ಶನ್ ಅವರಿಂದ. ಸೋಮವಾರದಿಂದ ಈ ಪ್ರೊಸೀಜರ್ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಶನಿವಾರ ಮತ್ತು ಭಾನುವಾರವನ್ನು ಹೊರತುಪಡಿಸಿದಂತೆ ಬಹುತೇಕವಾಗಿ ಕೋರ್ಟ್ಗೆ ಸೋಮವಾರ ಬೇಲ್ ಅಪ್ಲೈ ಮಾಡುವಂತಹ ಸಾಧ್ಯತೆ ಇದೆ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇತ್ತು. ಪತ್ನಿ ಜೊತೆಗಿನ ಚರ್ಚೆ ನಂತರದಲ್ಲಿ ದರ್ಶನ್ ಸೆಲ್ಗೆ ಹೋಗ್ತಾ ಇರುವಂತಹ ದೃಶ್ಯಗಳು. ಎರಡು ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ. ಆರಂಭದಲ್ಲಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಬಂದ ತಕ್ಷಣ ಆರೋಪಿ ನಟ ದರ್ಶನ್ ಅನ್ನ ಬಿಗಿ ಭದ್ರತೆಯಲ್ಲಿ 4-5 ಜನ ಆಫೀಸರ್ಸ್, ಸಿಬ್ಬಂದಿಗಳು ಸೇರಿ ಸೆಲ್ನಿಂದ ಕರೆದುಕೊಂಡು ಬಂದ್ರು ವಿಸಿಟರ್ಸ್ ರೂಮ್ಗೆ. ಅಲ್ಲಿ ಅರ್ಧ ಗಂಟೆ ಟೈಮ್ ಕೊಡಲಾಗಿತ್ತು ಅವರ ಪತ್ನಿಯನ್ನ ಭೇಟಿ ಮಾಡೋದಕ್ಕೆ, ಜೊತೆಗೆ ಅವರ ಸಹೋದರ ಕೂಡ ಇತ್ತು. ಅರ್ಧ ಗಂಟೆಗಳ ಕಾಲ ಮಾತುಕತೆ, ಚರ್ಚೆ, ಪ್ರಮುಖವಾಗಿ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಚರ್ಚೆ ಮಾಡಿ ಅದಾದ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ತಂದಂತಹ ತಿಂಡಿ ತಿನಿಸು ಜೊತೆಗೆ ಒಂದಿಷ್ಟು ಬಟ್ಟೆಗಳು ಅನ್ಸುತ್ತೆ, ಆ ಬ್ಯಾಗ್ ಅನ್ನ ದರ್ಶನ್ ತೆಗೆದುಕೊಂಡು ಸೆಲ್ ಒಳಗೆ ಹೋಗ್ತಾ ಇರುವಂತಹ ದೃಶ್ಯ ಇದು. ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ 3ನೇ ದಿನಕ್ಕೆ ವಿಜಯಲಕ್ಷ್ಮಿ ಅವರು ಭೇಟಿಗೆ ಬಂದಿದ್ರು. ಅದು ಮೊದಲ ಭೇಟಿಯಾಗಿತ್ತು. ಇದು ಎರಡನೇ ಭೇಟಿ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಮೊದಲ ಭೇಟಿ. ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 3991 ಪುಟಗಳ ಸುದೀರ್ಘವಾದಂತಹ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಈ ಪ್ರಕರಣದಲ್ಲಿ. ದರ್ಶನ್ ಕಾಯ್ತಿದ್ರು ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ಬೇಲ್ಗೆ ಕೈ ಹಾಕೋಣ ಅನ್ನುವಂತಹ ರೀತಿಯಲ್ಲಿ.
ಹಾಗಾಗಿ ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಸಹಜವಾಗಿ ಇವತ್ತವರ ಪತ್ನಿಯ ಭೇಟಿ ಆಗ್ತಾ ಇದೆ, ಆಗಿದೆ ಕೂಡ. ಈ ದೃಶ್ಯ ಚರ್ಚೆಯ ನಂತರದಲ್ಲಿ, ಅವರ ಪತ್ನಿಯ ಭೇಟಿಯ ನಂತರದಲ್ಲಿ ದರ್ಶನ್ ಬ್ಯಾಗ್ ಸಮೇತ ಒಳಗೋಗಿರುವಂತ ದೃಶ್ಯ ಇದು. ಮೊದಲ ಬಾರಿಗೆ ಭೇಟಿಗೆ ಬಂದಾಗಲೂ ಕೂಡ 2 ಬ್ಯಾಗ್ಗಳನ್ನ ವಿಜಯಲಕ್ಷ್ಮಿ ತೆಗೆದುಕೊಂಡು ಬಂದಿದ್ರು. ಆಗಲೂ ಕೂಡ ಈ ರೀತಿಯಾಗಿ ತೆಗೆದುಕೊಂಡು ಹೋಗಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ದರ್ಶನ್ ಸೆಲ್ಗೆ ಹೋಗಿರುವಂತಹ ದೃಶ್ಯ ಇದು, ಬ್ಯಾಗ್ ಸಮೇತವಾಗಿ. ಅರ್ಧ ಗಂಟೆ ಟೈಮ್ ಇತ್ತು. ಅರ್ಧ ಗಂಟೆಯ ಕಾಲಾವಕಾಶದಲ್ಲಿ ಮಾತುಕತೆ ನಡೆಸಿ ಈಗ ದರ್ಶನ್ ಸೆಲ್ಗೆ ಹೋಗಿದ್ದಾರೆ. ವಿಜಯಲಕ್ಷ್ಮಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರುವಂತಹ ಸಾಧ್ಯತೆ ಇರುತ್ತೆ. ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಕೈಯಲ್ಲಿರುವಂತಹ ಪೇಪರ್ಸ್ಗಳು, ಸಹಜವಾಗಿ ಈ ಸಂದರ್ಭದಲ್ಲಿ ಪೇಪರ್ಸ್ ತೆಗೆದುಕೊಂಡು ಬಂದಾರೆ ಅಂದ್ರೆ ಅದು ಬೇಲ್ ಅಪ್ಲಿಕೇಶನ್ ಆಗಿರುತ್ತೆ. ಈ ಬೇಲ್ಗೆ ಅರ್ಧ ಗಂಟೆಗಳ ಕಾಲ ಆದಂತಹ ಚರ್ಚೆಯಲ್ಲಿ ಅನಂತರದಲ್ಲಿ ಅದಕ್ಕೆ ಸಹಿ ಮಾಡಿರ್ತಾರೆ ಅಂತ ಅನ್ಸುತ್ತೆ. ಆ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ದರ್ಶನ್ ಸಹಿ ಹಾಕುವ ಸಾಧ್ಯತೆಗಳು ಸಹಜವಾಗಿ ಹಾಕಿರ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯಲಕ್ಷ್ಮಿ ಅವರು ಹೊರಗಡೆ ಬರುವಂತ ಸಾಧ್ಯತೆಗಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.